ಮಿಥುನ ರಾಶಿ ಜೆಮಿನಿ ಅಂತ ಹೇಳಿದ್ರೆ ಡ್ಯೂಯಲ್ ಕ್ಯಾರೆಕ್ಟರ್, ಡ್ಯೂಯಲ್ ಮೈಂಡ್, ಡ್ಯೂಯಲ್ ಎನರ್ಜಿ, ಮಲ್ಟಿ ಟ್ಯಾಲೆಂಟೆಡ್, ಕ್ರಿಯೇಟಿವ್ ಮೈಂಡ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ತುಂಬ ಲೀನ್ ಆಗಿರ್ತಾರೆ, ಗುಡ್ ಮೆಮೊರಿ ಪವರ್, ಗುಡ್ ಮಾರ್ಕೆಟಿಂಗ್ ಆಫೀಸರ್, ಗುಡ್ ಡೈರೆಕ್ಟರ್, ಮ್ಯೂಸಿಷಿಯನ್, ಸೈಕಾಲಜಿಸ್ಟ್, ಟೀಚರ್ಸ್ ಆ್ಯಂಡ್ ಮೀಡಿಯಾ ಫೀಲ್ಡಲ್ಲಿ ಇರುವಂಥ ಎಲ್ಲರೂ ಸಾಮಾನ್ಯವಾಗಿ ಈ ಮಿಥುನ ರಾಶಿಗೆ ಬರ್ತಾರೆ. ಈ ಮಿಥುನ ರಾಶಿಯವರು ಹೇಗೆ ಅಂತ ಹೇಳಿದ್ರೆ ಒಂದು ಸಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ಒಂದು ಟೈಮ್ ಪಾಸಿಟಿವ್ ಯೋಚನೆ ಮಾಡ್ತಾರೆ. ಕೆಲವು ಟೈಮು ಟ್ರಾವೆಲ್ ಮಾಡ್ಕೊಂಡು ಫಾಸ್ಟಾಗಿ ಎಲ್ಲರ ಹತ್ರ ಮಾತಾಡ್ಕೊಂಡು ಮಿಂಗಲ್ ಆಗಿ ಖುಷಿಯಾಗಿರ್ತಾರೆ. ಇನ್ನೊಂದು ಟೈಮು ಲೋನ್ಲಿಯಾಗಿ ಯಾವಾಗ ಬೇಕೋ ಅವಾಗ ಮಲ್ಗೋದು ಎದ್ದೇಳೋದು, ತುಂಬ ಲೇಸಿಯಾಗೂ ಇರ್ತಾರೆ. ಇವ್ರ ಮೈಂಡು ಯಾವಾಗಲೂ ಇಲ್ಲಿ ಇರ್ತಾರೆ, ಒಬ್ಬರ ಹತ್ರ ಮಾತಾಡ್ತಿರ್ತಾರೆ, ಆದರೆ ಅವ್ರ ಮೈಂಡು ಬೇರೆ ಏನೇ ಯೋಚನೆ ಮಾಡ್ತಾ ಇರುತ್ತೆ. ಮತ್ತು ಚಿಕ್ಕ ವಯಸ್ಸಲ್ಲೇ ಓದ್ತಿರ್ಬೇಕಾದ್ರೆ, ಕಾಲೇಜ್ ಡೇಸಲ್ಲಿ ಓದ್ತಾ ಇರಬೇಕಾದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡೋದು, ಜಾಬ್ ಮಾಡ್ತಾನೆ ಇನ್ನೊಂದು ಜಾಬ್ ಮಾಡೋದು, ಪಾರ್ಟ್ ಟೈಮ್ ಜಾಬ್ ಮಾಡೋದು, ಜಾಬ್ ಮಾಡಿದಾಗ ಇನ್ನೊಂದು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡೋದು. ಇದೆಲ್ಲ ಯಾರು ಅಂತ ಹೇಳಿದ್ರೆ ಈ ಮಿಥುನ ರಾಶಿಯವರೇ. ಯಾಕಂದರೆ ಅವ್ರಿಗೆ ಅಷ್ಟು ಟ್ಯಾಲೆಂಟೆಡ್, ಅಷ್ಟು ಕ್ರಿಯೇಟಿವ್ ಮೈಂಡ್ ಆಗಿರ್ತಾರೆ. ಯಾವುದ್ರಲ್ಲೂ ಸ್ಯಾಟಿಸ್ಫೈ ಆಗಲ್ಲ ಇವರು. ಈ ಮ್ಯಾಕ್ಸಿಮಮ್ ಈ ನ್ಯೂಸ್ ರೀಡರು, ಈ ಮಾರ್ಕೆಟಿಂಗ್ ಸೇಲ್ಸು, ಇವರೆಲ್ಲ ಸಾಮಾನ್ಯವಾಗಿ ಈ ಮಿಥುನ ರಾಶಿಗೆ ಬರ್ತಾರೆ. ಇವ್ರದ್ದು ಏನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಇರ್ತಾರೆ, ಮತ್ತು ಎಲ್ಲ ಫ್ರೆಂಡ್ಸ್ ಇವರು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಒಳ್ಳೆ ಅಟ್ರಾಕ್ಷನ್ ಇರುತ್ತೆ ಇವ್ರ ಮಾತಲ್ಲಿ ಮತ್ತು ಅವ್ರ ಫೇಸಲ್ಲಿ, ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಹ್ಯಾಂಡ್ಸಮ್ ಆಗಿರ್ತಾರೆ ಇವರು. ಅದರಲ್ಲೂ ಹೆಣ್ಮಕ್ಳು ಮಿಥುನ ರಾಶಿಯಲ್ಲಿದ್ದರೆ ಮಲ್ಟಿ ಟಾಸ್ಕಿಂಗ್, ಅವ್ರನ್ನ ಮದುವೆ ಮಾಡ್ಕೊಳ್ಳೋರು ಹುಡುಗ ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಮಿಥುನ ರಾಶಿಲಿರೋ ಹೆಣ್ಮಕ್ಳು ಏನು ಅಂತ ಹೇಳಿದ್ರೆ ಮನೇಲಿರೋ ತಂದೆ ನೋಡ್ಕೊತಾರೆ, ಅಪ್ಪ ಅಮ್ಮ ನೋಡ್ಕೊತಾರೆ, ಗಂಡ ಮಕ್ಕಳು, ಮತ್ತು ಅವ್ರು ಬೇಕಾದ್ರೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ಗಳನ್ನ ನೋಡ್ಕೊತಾರೆ, ಜೊತೆ ಗಂಡಂಗೆ ಜಾಬಲ್ಲಿ ಹೆಲ್ಪ್ ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡ್ತಾರೆ, ಜೊತೆ ಇವರು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ. ಯಾವಾಗಲೂ ಸುತ್ತಾ ಇರ್ತಾರೆ, ಒಳ್ಳೆ ಹೆಲ್ಪಿಂಗ್ ನೇಚರ್ ಇರುತ್ತೆ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲದನ್ನೂ ಬೇಗ ಕಲಿತಾರೆ, ಯಾರ್ಯಾರ ಹತ್ರ ಹೇಗಿರಬೇಕು, ಹೇಗೆ ಮಾತಾಡಬೇಕು ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇವರಿಗೆ. ಮತ್ತು ಒಳ್ಳೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಈ ಮಿಥುನ ರಾಶಿಯವ್ರ ಹತ್ರ ಒಳ್ಳೆ ಡ್ಯಾನ್ಸಿಂಗು, ಸಿಂಗಿಂಗು, ಮ್ಯೂಸಿಕ್ಕು, ಈ ಫ್ಯಾಷನ್ ಡಿಸೈನಿಂಗು, ಮೀಡಿಯಾ ಫೀಲ್ಡು, ಮತ್ತು ಮೈನ್ ಬಂದು ಮಿಥುನ ರಾಶಿಯವರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಟೇಸ್ಟಾಗಿ. ಯಾಕಂದರೆ ಅಷ್ಟು ಕ್ರಿಯೇಟಿವ್ ಆಗಿ ಒಂದೊಂದು ಕೆಲಸನ ಮಾಡ್ತಾರೆ ಇವರು. ಮಾಡರ್ನ್ ಬೇಕೋ ಮಾಡರ್ನ್, ಟ್ರೆಡಿಷನ್ ಹೇಗೆ ಬೇಕೋ ಹಾಗೆ ತನ್ನನ್ನು ತಾನು ಚೇಂಜ್ ಮಾಡ್ಕೋತಾರೆ. ಅದೇ ರೀತಿ ಇವರು ಹೆಲ್ತ್ ಮಾತ್ರ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಒಂದು ಟೈಮ್ ಹೆಲ್ತ್ ಚೆನ್ನಾಗಿರುತ್ತೆ, ಒಂದು ಟೈಮ್ ಹೆಲ್ತ್ ಚೆನ್ನಾಗಿರಲ್ಲ. ಮ್ಯಾಕ್ಸಿಮಮ್ ಅವರಿಗೆ ಹೊಟ್ಟೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು. ಮತ್ತು ಇನ್ನೊಂದು ನೆಗೆಟಿವ್ ಏನಂತ ಹೇಳಿದ್ರೆ ಯಾರೇನೇ ಒಂದು ಗುಟ್ಟು ಮಾತಾಡಿದ್ರೆ ಅದನ್ನು ಮನಸ್ಸಲ್ಲೇ ಇಟ್ಕೊಳ್ಳಲ್ಲ, ಯಾಕಂತ ಯಾರಿಗಾರು ಹೇಳ್ಬಿಡ್ತಾರೆ, ಅದು ದೊಡ್ಡ ವೈರಲ್ ಆಗ್ಬಿಡುತ್ತದೆ. ಈ ದೊಡ್ಡ ದೊಡ್ಡ ನ್ಯೂಸ್ ರೀಡರ್ಸ್ ಎಲ್ಲ ಕೆಲವೊಂದು ವಿಷಯಗಳು ವೈರಲ್ ಮಾಡ್ತಾರಲ್ಲ, ಅದೆಲ್ಲ ಮಿಥುನ ರಾಶಿ ಬುಧ ಅಧಿಕಾರಿಯವರೇ. ಬೇರೆಯವ್ರು ಮಾತಾಡಿದ್ರೆ ಅದಷ್ಟು ದೊಡ್ಡ ವೈರಲ್ ಆಗಲ್ಲ, ಈ ವ್ಯಕ್ತಿ ಮಾತಾಡ್ಬಿಟ್ರೆ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ, ದೊಡ್ಡ ವೈರಲ್ ಆಗಿಬಿಡುತ್ತೆ. ಅಷ್ಟು ಕೆಪಾಸಿಟಿ ಅವ್ರಿಗಿರುತ್ತೆ, ಅಷ್ಟು ಅಟ್ರಾಕ್ಷನ್ ಆಗಿರ್ತಾರೆ. ಮತ್ತು ಯಾವಾಗಲೂ ಎಂಟರ್ಟೈನ್ಮೆಂಟು, ಫ್ರೆಂಡ್ಸ್ಗಳ ಜೊತೆ ಇರಬೇಕು, ಜಾಲಿಯಾಗಿರಬೇಕು, ಮತ್ತು ಹೆಲ್ಪ್ಫುಲ್ ಆಗಿರ್ತಾರೆ ತುಂಬ. ಯಾರಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರು ಅವ್ನು ಕದ್ರೆ ಪಟ್ಟಂತ ಹೋಗಿ ನಿಂತ್ಕೋತಾರೆ, ಫೋನ್ ಮಾಡಿ ಕೇಳ್ತಾರೆ, ನಾನು ಹೆಲ್ಪ್ ಬೇಕಾ ಹೇಳು, ಏನಾದ್ರು ಮಾಡ್ಕೊಡ್ಬೇಕು ಹೇಳು, ಮಾಡ್ಕೊಡ್ತೀನಿ, ನನ್ನ ಹತ್ರ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತೇಳಿ ಇವರಾಗಿ ವಾಲಂಟರಿಯಾಗಿ ಹೋಗಿ ಹೆಲ್ಪ್ ಮಾಡ್ತಾರೆ. ಈ ಥರ ಕ್ಯಾರೆಕ್ಟರ್ ಅವರು ಈ ಮಿಥುನ ರಾಶಿಯವರು. ಮತ್ತು ಈ ಮಿಥುನ ರಾಶಿಯವ್ರ ಹತ್ರ ಇನ್ನೊಂದು ಒಂದು ಪಾಸಿಟಿವ್ ಏನು ಅಂತ ಹೇಳಿದ್ರೆ ಮೆಮೊರಿ ಪವರ್, ಒಳ್ಳೆ ಮೆಮೊರಿ ಪವರ್ ಇರುತ್ತೆ. 10 ವರ್ಷ ಬಿಟ್ಟು ಒಂದು ವಿಷಯನ ನಡೆದಿದ್ದನ್ನ ಕೇಳಿದ್ರು ಕೂಡ ಪಟ್ಟ ಅಂತ ಹೇಳಿ ಅದನ್ನ ಅರ್ಥ ಮಾಡಿಸ್ತಾರೆ, ಆ ನೆನಪಲ್ಲಿ ಇಟ್ಕೋತಾರೆ. ಮತ್ತು ಏನೇ ಒಂದು ಯಾರಲ್ಲಿ ಫ್ರೆಂಡ್ಸ್ಗಳಲ್ಲೋ ರಿಲೇಟಿವ್ಸ್ಗಳಲ್ಲೋ ಜಗಳ ಆಯಿತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂದರೆ ಇವ್ರನ್ನ ಕರ್ಕೊಂಡು ಹೋದರೆ ಅದನ್ನು ನೀಟಾಗಿ ಮಾತಾಡಿ ಸಮಾಧಾನ ಮಾಡಿಕೊಟ್ಟು ಇಬ್ಬರನ್ನು ಜಾಯಿನ್ ಮಾಡಿಬಿಡ್ತಾರೆ. ಅಷ್ಟು ಒಳ್ಳೆ ಸ್ಮೂತ್ ಕಮ್ಯುನಿಕೇಷನ್ನು, ಅಷ್ಟು ಇಂಟೆಲಿಜೆಂಟಾಗಿ ಮಾತಾಡಿ ಎಲ್ಲದನ್ನೂ ಸರಿ ಮಾಡುವಂಥ ಕೆಪಾಸಿಟಿ ಈ ಮಿಥುನ ರಾಶಿಯವರಿಗಿರುತ್ತೆ. ಇವರಿಗೆ ಫಿಸಿಕಲ್ ಸ್ಟ್ರೆಂತ್ ಸ್ವಲ್ಪ ಕಡಿಮೆನೇ, ಬಟ್ ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್, ವೆರಿ ಫಿಟ್. ಇವ್ರ ಹತ್ರ ಯಾರು ಅಷ್ಟು ಬೇಗ ಸುಳ್ಳು ಹೇಳಿ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಇವರಿಗೆ ಎಲ್ಲದರಲ್ಲೂ ನಾಲೆಡ್ಜ್ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ನಾಲೆಡ್ಜ್ ಇರುತ್ತೆ, ಮಾರ್ಕೆಟಿಂಗು, ಸೇಲ್ಸು, ಮೀಡಿಯಾ, ಎಂಟರ್ಟೈನ್ಮೆಂಟು, ಎಲ್ಲದರಲ್ಲೂ ಇವರಿಗೆ ನಾಲೆಡ್ಜ್ ಇರುತ್ತೆ. ಯಾವ ವಿಷಯ ಬಗ್ಗೆ ಕೇಳಿದರೂ ಇವ್ರು ಆನ್ಸರ್ ಮಾಡ್ತಾರೆ, ಅಷ್ಟು ಟ್ಯಾಲೆಂಟೆಡ್ ಆಗಿರ್ತಾರೆ ಈ ಮಿಥುನ ರಾಶಿಯವರು. ಮತ್ತು ರೀಡಿಂಗ್ ಕೆಪಾಸಿಟಿ ನನಗೆ ಗೊತ್ತಿರೋ ಮಿಥುನ ರಾಶಿಯವರು ಏನು ಅಂತ ಹೇಳಿದ್ರೆ ಎಕ್ಸಾಮಿಗೆ 2 days ಇದ್ದಾಗೆ ಇಲ್ಲ 1 day ಇದ್ದಾಗ ಓದ್ತಾರೆ. ಕೆಲವರು ಎಕ್ಸಾಮಿಗೆ 6 months ರೆಡಿ ಮಾಡ್ತಾರೆ, ಬರೀ 2-3 days ಅಲ್ಲಿ ಹೋಗಿ ಜಸ್ಟ್ ಅದನ್ನು ಗ್ಲಾನ್ಸ್ ಮಾಡ್ತಾರೆ ಅಷ್ಟೇ, ಹೋಗಿ ಎಕ್ಸಾಮ್ ಬರೀತಾರೆ, ಪಾಸ್ ಮಾಡ್ಕೊ ಬರ್ತಾರೆ. ಅದೇನೋ 100 out of 100 ತೆಗಿಲಿಲ್ಲ ಅಂದರು, ಒಂದು ಆ್ಯಾವ್ರೇಜ್ 100ಗೆ 60-70% ಫಸ್ಟ್ ಕ್ಲಾಸಲ್ಲಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಪಾಸ್ ಮಾಡಿಕೊಂಡು ಆಚೆ ಬಂದುಬಿಡ್ತಾರೆ. ಯಾಕಂದ್ರೆ ಅಷ್ಟು ಕ್ವಿಕ್ ಲರ್ನರ್ಸ್ ಇರೋಲ್ಲ ಇವ್ರಿಗೆ. ಯಾವ ಗುರುನೂ ಬೇಕಾಗಿಲ್ಲ, ಯಾವ ಗುರುನೂ ಇವ್ರಿಗೆ ಇರೋದಿಲ್ಲ. ಇವರಿಗೆ ಮ್ಯಾಕ್ಸಿಮಮ್ ಏನು ಶಾಪ ಅಂತ ಹೇಳಿದ್ರೆ ಮಿಥುನ ರಾಶಿಯವರಿಗೆ ಮ್ಯಾಕ್ಸಿಮಮ್ ತಂದೆ ಇರಲ್ಲ. ಒಂದು ವೇಳೆ ತಂದೆ ಇದ್ರೂ ಕೂಡ ಅವ್ರ ಸಪೋರ್ಟ್ ಇವ್ರಿಗೆ ಸಿಗಲ್ಲ. ಫ್ಯಾಮಿಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಡಿಮೆ ಇವರಿಗೆ, ಬಟ್ ಇವರಿಗೆ ಫ್ರೆಂಡ್ಸ್ಗಳು ಜಾಸ್ತಿ ಮತ್ತು ಒಳ್ಳೆ ಕಮ್ಯುನಿಕೇಷನಿಂದ ಇವರು ತನ್ನ ಓನ್ ಎಫರ್ಟಲ್ಲೇ, ಸ್ವಂತ ಸ್ಕಿಲ್ ಟ್ಯಾಲೆಂಟಲ್ಲೇ ಇವರು ಜಗತ್ತಲ್ಲಿ ಮುಂದೆ ಬರ್ತಾರೆ. ಇವ್ರು ಯಾರು ಸಪೋರ್ಟ್ ಇರಲ್ಲ, ಇವ್ರು ಯಾರು ಸಪೋರ್ಟು ಬೇಡ, ಇವ್ರು ಯಾರ ಹತ್ರನೂ ಕೇಳಲ್ಲ, ತುಂಬ ಸ್ವಾಭಿಮಾನಿ. ಮತ್ತು ಲೈಫಲ್ಲಿ ದುಡ್ಡಿಗಿಂತ ಕಲೆ, ಆರ್ಟ್ಸಿಗೆ ತುಂಬ ಬೆಲೆ ಕೊಡ್ತಾರೆ. ನಾಲೆಡ್ಜ್ ಈಸ್ ಪವರ್ ಅಂತ ಹೇಳ್ತಾರೆ ಇವರು. ದುಡ್ಡು ಬೇಕಾ, ನಾಲೆಡ್ಜ್ ಬೇಕಾ ಅಂತ ಕೇಳಿದ್ರೆ ನಾಲೆಡ್ಜ್ ಬೇಕು ಅಂತ ಹೇಳೋರು. ಯಾಕಂದರೆ ಲರ್ನರ್ಸ್, ದೇ ಆರ್ ಗುಡ್ ಲರ್ನರ್ಸ್. ಕಲಿತಾ ಇರ್ತಾರೆ ಒಂದು ವಿಷಯನ, ಸುಮ್ಮನೆ ಇರ್ತಿರಲ್ಲ, ಏನಾದರೂ ಮಾಡ್ತಾನೆ ಇರ್ತಾರೆ, ತುಂಬ ಫಾಸ್ಟಾಗಿರ್ತಾರೆ. ಇದು ಈ ಮಿಥುನ ರಾಶಿಯವರ ಕ್ಯಾರೆಕ್ಟರ್. ನಿಮಗೇನಾದರೂ
ಇದೆಲ್ಲ ಸರಿ ಅನಿಸಿದ್ರೆ ಕಮೆಂಟ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು.